ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 Attica Gold Company. ತಮಿಳುನಾಡು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಬಂದು ಅರ್ಜಿ ಹಾಕೊಂಡ್ರೆ ಈಗ ಪರಿಸ್ಥಿತಿಯನ್ನು ಅವರು ಬಿಡಬೇಕು ಅಂತ ನಿನ್ನೆ ನಮ್ಮ ಯಾವನ ರಿಜಿಸ್ಟರ್ ಮಾಡಿದ್ದಾರೆ. ಮುಂದಕ್ಕೆ ಏನ್ ಮಾಡಬೇಕು ಅಂತ ಆಲ್ ಪಾರ್ಟಿ ಲೀಡರ್ಸ್ ಮೀಟಿಂಗ್ ಕರೆದಿದ್ದೇನೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಕರೆದಿದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರುಗಳನ್ನು ಕೂಡ ಕರೆದಿದ್ದೇವೆ. ಅವರೆಲ್ಲ ಬರ್ತಾರೆ. ಅವ್ರ ಸಲಹೆ ಕೂಡ ಕೇಳ್ತೀವಿ. ಲೀಗಲ್ ಟೀಮ್ ಹೇಳಿದ್ದೇವೆ. ಇಲ್ಲಿ ಇಂಥ ಸಂದರ್ಭದಲ್ಲಿ ಏನು ಆಗಿದೆ ಅನ್ನೋದು ಕೂಡ ಅವರು ಕೂಡ ಎಕ್ಸಾಮಿನ್ ಮಾಡಕ್ ಹೇಳಿದ್ದೇನೆ. ಅದಾದ್ಮೇಲೆ ಏನ್ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತೀವಿ. ನೀವು ಬಿಟ್ಟಿಲ್ಲ ಅಂತ ಅವ್ರು ಸುಪ್ರೀಂ ಕೋರ್ಟ್ ಹೋದ್ರೆ ಸರ್, ಈಗ ನಾನು ಯಾವ ತಾರೀಕು ಯೋಚನೆ ಮಾಡ್ತೀನಿ. ಮೀಟಿಂಗ್ ಆಗಲಿ. ಅವಕಾಶ ಇದೆಯಾ ಸರ್ ನಿಮ್ಗೂ? ಈಗ ನಾನು ನಾನು ನಮ್ಮ ಡೆಲ್ಲಿ ಲೀಗಲ್ ಟೀಮ್, ನಮ್ಮ ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮತ್ತು ನಮ್ಮ ಆಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಮತ್ತು ಅಪೋಸಿಷನ್ ಲೀಡರ್ಸ್ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾನು ಯಾವ ತೀರ್ಮಾನವನ್ನು ಮಾಡುವುದಿಲ್ಲ. ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಅವಕಾಶ ಇದೆ. ಅವರು ಸಹ ಅದೇ ಈ ಹಿಂದೆ ಹಲವಾರು ಘಟನೆಗಳಲ್ಲೂ ಸಹ ಅವ್ರು ಸುಪ್ರೀಂ ಕೋರ್ಟ್ ಹೋಗಿ ಅರ್ಜಿ ತಗೊಂಡ್ಬಂದೇ ಬಿಟ್ಟಿದ್ದಾರೆ. ನೀವು ಅರ್ಜಿ ಹಾಕೋ ಸಂದರ್ಭದಲ್ಲಿ ನೀರು ಬಿಟ್ಬಿಟ್ಟು ಆಮೇಲೆ ಅರ್ಜಿ ಉತ್ಸವ ಆಗಿರೋ ಘಟನೆಗಳು ಇವೆ. ಹಾಗಾಗಿ ರಾಜ್ಯ ಸರ್ಕಾರ ತಮ್ಮ ಇರುವ ನಿರ್ಧಾರಕ್ಕೆ ಸ್ವೀಕಾರ ಈಗ ಹಿಸ್ಟ್ರಿ ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ. ಹಿಸ್ಟ್ರಿ ಯಾರು ಬದಲಾವಣೆ ನಡೆದಂಥ ಘಟನೆಗಳೇ ಮಾಡ್ಲಿಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿಲ್ಲ, ಇವರು ನಾಗೇಗೌಡರು ಇದ್ದಾಗ, ಬಂಗಾರಪ್ಪ ಇದ್ದಾಗ, ಇಸ್ಸಕೃಷ್ಣ ಇದ್ದಾಗ, ಬೊಮ್ಮೆಯವರಿದ್ದಾಗ, ಯಡಿಯೂರಪ್ಪ ಇದ್ದಾಗ, ಕುಮಾರಸ್ವಾಮಿ ಇದ್ದಾಗ ಏನಾಯ್ತು ಅಂತ ನಾನೀಗ ಚರ್ಚೆ ಮಾಡಕ್ಕೆ ಹೋಗ್ಬೋದಿಲ್ಲ. ಎಲ್ಲ ನಿಮ್ಮ ಹತ್ರನೇ ಮಾಹಿತಿಗಳೆಲ್ಲ ಕೂಡ ಇದೆ. ಸೊ ನಾವು ಕೂಡ ಅದ್ರ ಬಗ್ಗೆ ಎಲ್ಲ ಗಮನಿಸ್ತಾ ಇದ್ದೇವೆ. ವಿಜಯ್ ಸರ್ ನೀವು ಅಪ್ರೋಚ್ ಮಾಡಿದ್ರೆ ಅವ್ರು ಅಪ್ರೋಚ್ ಮಾಡಿದ್ದೆ ಸರ್ ಭೇಟಿಗೆ. See, Honorable Chief Minister of Tamil Nadu, from his office there is a request for my Chief Secretary that the Honorable Chief Minister desired to come and meet us, discuss various issues. We have accepted that. So on 3rd we fixed the date, and today after this court orders from the CWC and NA and whatever it, and I could see that the atmosphere is not right at this point of time. So I'm appealing him that let us postpone the visit for some time because we should have a very cordial atmosphere. I want both the states to be benefited out of it. I don't want any heart-burn feelings within both of us, because whatever the water problem should be benefited for both of us. It all depends upon the rain god which has to shower. And Tamil Nadu is also, they are also our farmers. Karnataka also our farmers. We are the country, and the Supreme Court has already given a clear direction, judgment. ಅವರು ಅವರ ರಾಜ್ಯದ ಹಿತವನ್ನ ಕಾಪಾಡಬೇಕಿದೆ. ನಾನು ನಮ್ಮ ರಾಜ್ಯದ ಹಿತನ ಕಾಪಾಡಬೇಕಿದೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇನ್ನು ತಮಿಳುನಾಡು ಸಿಎಂ ವಿಜಯ್ ನನ್ನ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಸೌಹಾರ್ದತೆಯಿಂದ ಬಗೆಹರಿಸಿಕೊಳ್ಳಲು ಇಬ್ಬರು ಕೂಡ ಚಿಂತಿಸಿದ್ದೇವೆ. ಇನ್ನು ಅವರು ಅವರ ರಾಜ್ಯದ ಹಿತವನ್ನ ಕಾಪಾಡಬೇಕಿದೆ. ನಾನು ನಮ್ಮ ರಾಜ್ಯದ ಹಿತವನ್ನ ಕಾಪಾಡಬೇಕಿದೆ.
ಈ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರು ಆಗಸ್ಟ್ 3ನೇ ತಾರೀಕು ವಿಜಯ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ.